ನಮಸ್ಕಾರ ಎಲ್ರಿಗೂ ಕ್ಲೂಲೆಸ್ ಇನ್ಸ್ಯಾನಿಟಿಗೆ ಸ್ವಾಗತ. ಇದೇನಿದು ಇಷ್ಟು ಜನ ಸೇರಿದೀವ ಅಂದ್ಕೊಳ್ತಾ ಇದೀರಾ? ನಾಳೆ RCB ವರ್ಸಸ್ GT ಫೈನಲ್ಸ್ ಅಂದ್ರೆ ಕ್ರೌಡ್ ಇರ್ಲೇಬೇಕು. ಇಲ್ಲಿ ಬರೀ RCB ಫ್ಯಾನ್ಸ್ ಮಾತ್ರ ಅಲ್ಲ, GT ಫ್ಯಾನ್ಸ್ ಇದ್ದಾರೆ, CSK ಫ್ಯಾನ್ಸ್ ಇದ್ದಾರೆ, KKR ಫ್ಯಾನ್ಸ್ ಇದ್ದಾರೆ. ಎಲ್ರು ಕೇಳೋಣ ನಾಳೆ ಮ್ಯಾಚ್ ಬಗ್ಗೆ ಏನಾಗುತ್ತೆ ಅಂತ. ಮೈನ್ ಆಗಿ ಹೋಗೋ ಬದಲು ಒಬ್ರು ನಾನ್ ಕೇಳ್ತೀನಿ, ಒಬ್ರನ್ನ ಹನಿ ಕೇಳ್ತಾರೆ. ಇಲ್ಲಿ ರಂಗಬಂದರು ಅವರಿದ್ದಾರೆ, ಅವ್ರನ್ನ ಕೇಳೋಣ. ನಾಳೆ RCB GT ಯಾರು ಗೆಲ್ತಾರೆ? ನನ್ನ ಪ್ರಕಾರ RCBನೇ. ಬಿಕಾಸ್ RCB ಒಳ್ಳೆ ಫಾರ್ಮಲ್ಲಿ ಇದ್ದಾರೆ, ಒಳ್ಳೆ ಬಾಡಿ ಫಿಸಿಕ್ಸ್ ಚೆನ್ನಾಗಿದೆ. ಈಗ ದೇವ್ರ ಹೆಂಗೆ ಅಂತ ಹೇಳಕ್ಕಾಗಲ್ಲ. GT ನಲ್ಲಿ ಶೋಲ್ಡರ್ ಇಂಜರಿ ಆಗಿದೆ ಸಿರಾಜ್ಗೆ, ಅವ್ನು ನಾಳೆ ಆಡ್ತಾನೆ ಗೊತ್ತಿಲ್ಲ. ಬಟ್ ಆದ್ರೂ RCB ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ನನ್ನ ನಂಬಿಕೆ. ಯಾರು ಟಾಪ್ ಪರ್ಫಾರ್ಮರ್? ನಮ್ಮಲ್ಲಿ ವಿರಾಟ್ ಕೊಹ್ಲಿ ಅಂಡ್ ರಜತ್ ಇದ್ದಾರೆ. ಥ್ಯಾಂಕ್ ಯು. ಹನಿ ನಮ್ಮ ಜೊತೆ ನಿಖಿಲ್, ನಿಯಾಸ್, ಅಶ್ವಿನ್ ದೊಡ್ಡ ಫ್ಯಾನ್ ಅವರು, ಆಮೇಲೆ CSK ಫ್ಯಾನ್ ಅವರು. ಸೊ RCB GT ಆಸ್ ಎ ನ್ಯೂಟ್ರಲ್ ಸ್ಪೆಕ್ಟೇಟರ್ ನಿಮ್ಗೆ ಏನು ಅನ್ಸುತ್ತೆ? I feel it's GT's match because they have the home ground advantage there also. And they are like a voted line because they have already lost the qualifier one. They have the momentum to take it forward. They have some kings like Rashid Khan is not doing well, but I feel it's GT's match. GT Sai Sudarshan's wicket is crucial. So as long as he stays, anything is stays. And the toss plays a crucial also. Yes, crucial one. So who will be the top performer tomorrow? Sai Sudarshan in batting and in bowling I would say Kavi Singh. Nice. Okay. ಕವಿರಾಜ್ ರಂಗರಾಜ್ ಇದ್ದಾರೆ. ಜೈ ಶ್ರೀರಾಮ್. ಎಲ್ಲರಿಗೂ ಶುಭೋದಯ. ನಮ್ಮ ಅಭಿಷೇಕ್ ಅವರು ಹೇಳಿದ್ರು ನಾಳೆ ಪಂದ್ಯ ಯಾರು ಗೆಲ್ತಾರೆ ಅಂತ. ನನ್ನ ಪ್ರಕಾರ ಗುಜರಾತ್ ಟೈಟಾನ್ಸೇ ಗೆಲ್ಲುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಅದು 90-10 ಬೇರೆ ಅವರಿಗೆ 90. ಯಾಕೆ ಅಂತ ಹೇಳಿದ್ರೆ ಈಗ ತಾನು ನಿಖಿಲ್ ಹೇಳಿದ್ರು ಮೊದಲನೇ ಪಂದ್ಯ ಸೋತಿರೋದ್ರಿಂದ RCB ಅವರಿಗೆ ಈ ಪಂದ್ಯದಲ್ಲಿ ಗೆದ್ದೇ ಕೇಳ್ತಾರೆ ಅಂತ ಒಂದು ಇದು. ಯಾಕೆಂದ್ರೆ ನೀವು ಒಂದು ನಿದರ್ಶನ ಕೊಡಬೇಕು ಅಂದ್ರೆ ಬೈಬಲ್ ಸೂರ್ಯವಂಶ 3 ಸಲ ಅಷ್ಟು ಸ್ಕೋರ್ಗಳು ಇದು ನೆನ್ನೆ ಮ್ಯಾಚ್ ಗೆಲ್ಲಕ್ಕಾಗಲಿಲ್ಲ. ಆದ್ದರಿಂದ ಎಲ್ಲ ಸಾಧ್ಯತೆಗಳು ಗುಜರಾತ್ ಟೈಟಾನ್ಸ್ ನಮಗೆ ಅಂತ ನನ್ನ ಅನಿಸಿಕೆ. ಅದೇ ಥರ ಆಗಬಹುದು. ಯಾಕೆ ನಮಗೆ ಇನ್ನೊಂದು ಏನು ಅಂದರೆ RCBನಲ್ಲಿ ನಮ್ಮ ಕನ್ನಡದ ಯಾವುದೇ ಆಟಗಾರನು ಅವರು ತಗೊಳ್ತಾ ಇಲ್ಲ. ಅದು ನಮಗೆ ತುಂಬ ಕೇಳಿದಾಗ ಯಾವುದೋ ಒಂದು ಸುಮ್ಮನೆ ಒಂದು ಉದಾಹರಣೆಗೆ ಅಂದ್ಬಿಟ್ಟು ಒಬ್ಬ ಬಡೀಕರನ್ನ ಸೇರಿಸ್ಕೊಂಡ್ಬಿಟ್ರೆ ಅದು ಬಂದಿದ್ದಿಲ್ಲ. ಅದು ನಮ್ಮ ಸ್ವಯಂ ರಾಜ್ಯದ ಇವರಿಗೆ ಆಟಗಾರರಿಗೆ ಅವ್ರಿಗೆ ಇದು ಕೊಡೋ ಅವಕಾಶ ಕೊಡಿದ ಮೇಲೆ ಅದು ನಮ್ಮ ಒಂಥರ ಬೇಜಾರಾಗ್ತದೆ. ಆ ಇದರಿಂದ ನನ್ನ RCB ವಿರೋಧ ಅಂತಲ್ಲ, ಇರೋ ವಾಸ್ತವಿಕತೆ ನನ್ನ ಜೊತೆಗೆ ನಾನು ಮಾತುಗಳಿಸ್ತೀನಿ. ಯಾಕೆ ಚೆನ್ನಾಗಾಗುತ್ತೆ ನಾಳೆ ಮ್ಯಾಚಲ್ಲಿ ಮೊದಲನೇ ಮನೆ ಹೇಳ್ದಂಗೆ ಸಾಯಿ ಸುದರ್ಶನ್ ನಾಳೆ ಖಂಡಿತ ಫೈಲ್ಯೂರ್ ಆಗ್ತಾರೆ. ಎರಡು ಮ್ಯಾಚಲ್ಲಿ ಅವ್ನು ಇದಾಗಿ ಹೊರಡಿದ ಮುಂದೆ ಬ್ಯಾಟ್ಗಳು ಬಿಸಾಕ್ತಿರೋದ್ರಿಂದ ಸಾಧ್ಯತೆ ಸ್ವಲ್ಪ ಜಾಸ್ತಿ. ಮೂರನೇ ಮುಕ್ತಾಯ ಇದೆ. ಮಿಕ್ಕಿದವರೆಲ್ಲ ಜಡೇಜನನ್ನ ಚೆನ್ನಾಗಿ ಆಡಿದ್ದಾರೆ. ಆಮೇಲೆ ಇವರು ಒಂದು ಕೆಂಪಾನು ಚೆನ್ನಾಗಿ ಆಡಿದ್ದಾರೆ. ಆದ್ರಿಂದ GT ಕಡಿಮೆ ನಮ್ಮ ಕಡೆ ಆದ್ರಿಂದ ವಿರಾಟ್ ಕೊಹ್ಲಿ ನಾಳೆ ಖಂಡಿತ ಸ್ವಲ್ಪ ಅಷ್ಟು ಓಟುಗಳನ್ನ ಗಳಿಸೋದು ಸಾಧ್ಯ ಇಲ್ಲ ಅಂತ ನನ್ನ ಇದು ಒಂದು ಅನಿಸಿಕೆ. ನಮ್ಮ ಜೊತೆ ಬರತ್ತಿದ್ದಾರೆ ದೊಡ್ಡ RCB ಅಭಿಮಾನಿ. RCB ಚಾನ್ಸ್ ಅಂತ RCB ಕಡಿಮೆ ಇದೆ. ಫಾರ್ಮ್ ನೋಡಿದ್ರೆ ಈ ಸೀಸನಲ್ಲಿ ನಮ್ಮ ಥರ ಯಾರು ಆಗ್ತಾರೆ ನಮ್ಮ ಟೇಬಲ್ ನೋಡ್ಬೋದು. ನಂಬರ್ 1 ಅಲ್ಲಿ ಸೊ ಇದೇ ಫಾರ್ಮಲ್ಲಿ ಹೋಗಿ ಇದೇ ಡಿಸಿಪ್ಲಿನ್ ಇದ್ದರೆ ಖಂಡಿತವಾಗ್ಲೂ ಇಲ್ಲ. Gujarat Titans at home, very strong. They are capable of controlling our batting attack. So ಒಂದೇ ಒಂದಿರೋದು how Patidar will play. Patidar plays crucial role in the entire match. Patidar ಮಾಡಿದ್ರೆ ನಾವು win. And ನಮ್ಮಲ್ಲಿ 4 ಜನ ವಿನ್ನರ್ಸ್, IPL ವಿನ್ನರ್ಸ್. ಹೆಸರು ವಿರಾಟ್ ಕೊಹ್ಲಿ, ಭುವಿ ಇದ್ದಾನೆ, ನಮ್ಮ ಕೃಣಾಲ್ ಪಾಂಡ್ಯ, ಇವರೆಲ್ಲ IPL ವಿನ್ನರ್ಸ್ ಅಂಡ್ ಫೈನಲ್ ಅಲ್ಲಿ ಆಡಿದ್ದಾರೆ ಚೆನ್ನಾಗಿ. ಸೊ ಇದೆಲ್ಲ ನೋಡಿದ್ರೆ RCB ಗೆದ್ದೇ ಗೆಲ್ಲುತ್ತೆ. ನಮ್ಗೆ ಗೆದ್ದಾಗ ಮನೆಗೆ ದುಡ್ಡಿ ಹೊಡಿತೀವಿ ಅಂತ ಹೇಳ್ತೀನಿ. ಖಂಡಿತ ವಾಪಸ್ ಫೈನಲ್ ಎಲ್ಲಿಂದ ಕಿತ್ಕೊಂಡು ಹೋದ್ರು ನೆಕ್ಸ್ಟ್ ಸ್ಟಾರ್ ಫೈನಲ್ ಅಲ್ಲೇ ಆಗುತ್ತೆ ಫಾರ್ ಶೋರ್. ಸೊ ಪಟಿದಾರ್ ಭುವಿ, ಪಟಿದಾರ್ ಟಾಪ್ ಪರ್ಫಾರ್ಮರ್. Odd man out, odd girl out, Ranjita.
ಏನ್ ಅನ್ಸುತ್ತೆ ನಿಮ್ಗೆ? ನನಗೆ ಸಿನ್ಸ್ ಲಾಸ್ಟ್ ಇಯರ್ ಬ್ಯಾಂಗ್ಳೂರ್ ಫೇಸ್ ಪಂಜಾಬ್ ಇನ್ ಕ್ವಾಲಿಫೈಯರ್ ಅಂಡ್ ಫೈನಲ್ಸ್ ಅಂಡ್ ದೇ ವನ್. ದಿಸ್ ಇಯರ್ ಆಲ್ಸೋ ಐ ಫೀಲ್ ಲೈಕ್ ದೇ ಹ್ಯಾವ್ ದ ಪೊಟೆನ್ಷಿಯಲ್, ಬಟ್ ಅಗೇನ್ ನಮ್ದು ಟಾಪ್ ಆರ್ಡರ್ ಸ್ವಲ್ಪ ನೋಡ್ಕೊಂಡು ಆಡ್ಬೇಕು. ದಟ್ ಇಸ್ ವಾಟ್ ಐ ಫೀಲ್. ಬಿಕಾಸ್ ಎವ್ರಿ ಟೈಮ್ ಟಾಪ್ ಆರ್ಡರ್ ಕೊಲಾಪ್ಸಸ್, ಮಿಡಲ್ ಆರ್ಡರ್ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅಟ್ ಲೀಸ್ಟ್ ಬಿಯಾಂಡ್ 10 overs, at least they have to play so that middle order won't be in that much pressure and we can put a easier Sakrita Vandu. So we are hoping RCB wins. ಟಾಪ್ ಪರ್ಫಾರ್ಮರ್ For me, bowling and Bhuvneshwar Kumar for sure. Batting early, I am hoping for like Peshawar. 2 matches let's play good, so let's see. ಥ್ಯಾಂಕ್ ಯು. ಆಚಾರ ವಿಚಾರ ಜೊತೆಗೆ ಕ್ರಿಕೆಟ್ ಬಗ್ಗೆ ಹೇಳ್ತೀನಿ ಅಂತ ನಮ್ಮ ವೈಯಕ್ತಿಕ ರಾಮಾಂಜನ ಸ್ವಾಮಿ ಹೇಳಿದ್ದಾರೆ. ನೀವು ಹೇಳ್ತೀರಾ? ನಮ್ದು RCB ಫ್ಯಾನ್ ನಾವು. ನಾಳೆ ನೋಡೋಣ, ಇಬ್ರಿಗೂ ಚಾನ್ಸ್ ಇದೆ. ಅದೇ ಮುಖ್ಯವಾಗಿ 75% RCB. ಬೌಲಿಂಗಲ್ಲಿ ಭುವನ್ ಚೆನ್ನಾಗಿ ನಿಂತಾರೆ. ನಾಳೆ ಅವರೇ ಈ ಸತಿ ವಿಕೆಟ್ ಟೇಕರ್ ಆಗ್ತಾರೆ. ಕೊಹ್ಲಿ ಆಸ್ ಇಸ್ RCB ಗೆಲ್ತಾರೆ ಅಂತ ಭಾಷೆ ಹೌದು, ಖಂಡಿತ ಇದೆ. ಕಂಡು ಮನೆ ನಿಮ್ಗೇನು ಅನ್ಸುತ್ತೆ? ಇದುವರೆಗೂ ಈ ಲೆಕ್ಕಾಚಾರ ಇದರಲ್ಲಿ 8 ಮ್ಯಾಚು ಟೋಟಲಿ ಇವರಿಬ್ಬರು ಆಡಿದ್ದಾರೆ. BTA ವರ್ಸಸ್ RCB. 4 ಮ್ಯಾಚ್ ಅವರು, 4 ಮ್ಯಾಚ್ ಇವರು ಅಂತ ಗೆದ್ದಿದ್ದಾರೆ. ಅದರಲ್ಲಿ ಈ ಒಂದು ಮ್ಯಾಚಲ್ಲಿ 5 ಅಂತ ಇವರು ತೋರಿಸಿ ನಾವು RCBಗೆ GTಗಿಂತ ನಾವೇ ದೊಡ್ಡವರು ಅಂತ ನನ್ನ ಪ್ರಕಾರ RCB ಗೆಲ್ತಾರೆ ಅಂತ ನನ್ನ ಇದು. ಮಾಮೂಲು ಕೊಹ್ಲಿ ಸಲ ಆಡೋದು ಗೆದ್ದಿದ್ದೆ. ಸ್ವಲ್ಪ ಫೇಲ್ಯೂರ್ ಆಗಿದ್ದ, 50 ಹೊಟ್ಟಿದ್ದಾನೆ ಎಫ್ಸಿಗೆ. ಈ ಸಲ ಅವನು 50 ಗ್ಯಾರಂಟಿ ಹೊಡಿತಾನೆ ಅಂತ ನನ್ನ ಪ್ರಕಾರ. ನಮ್ಮ ಕ್ರಿಕೆಟ್ ಎಂಥೂಸಿಯಾಸ್ಟ್, ಕ್ರಿಕೆಟ್ ಎನ್ಸೈಕ್ಲೋಪೀಡಿಯಾ ಅಂತ ಹೇಳ್ಬೋದು ಕುಮಾರ್ ಅವರು. ನೀವೇನಂತೀರಾ? ನಮಸ್ಕಾರ. ನನ್ನ ಪ್ರಕಾರ ಒಂದು 55% RCB and 45% GT ಕೊಡ್ತೀನಿ ನಾನು. ನಾಳೆ ಟಾಸ್ ಒಂದು ಮಹತ್ವದ ನಿರ್ಧಾರ ಆಗುತ್ತೆ. ಚೇಸಿಂಗ್ ಪ್ರೆಸರ್ ಇದೆ ಅದಕ್ಕೆ ಯಾರು ಟಾಸ್ ಗೆಲ್ತಾರೋ ಅವ್ರು ನಾಳೆ ಸಹ ಫಸ್ಟ್ ಮೋಸ್ಟ್ಲಿ ನನ್ನ ಇದ್ರ ಪ್ರಕಾರ ಫಸ್ಟ್ ಬ್ಯಾಟಿಂಗ್ ತೊಗೊಂಡು ಒಂದು ಟಾರ್ಗೆಟ್ ಸೆಟ್ ಮಾಡ್ತಾರೆ. ಅರೌಂಡ್ 220, 240 ಬಂದರೆ ಈಸಿ ಟಾರ್ಗೆಟ್ ಅಂತ ಅನ್ಸುತ್ತೆ. ಅದರಲ್ಲಿ ನಾಳೆ ಸಹ ನನ್ನ ಪ್ರಕಾರ ನಮ್ಮ RCBನೇ ಗೆಲ್ಲೋದು. ರಜತ್ ಪತಿದಾರ್ ಅಂಡ್ ಪಡಿಕರ್ ಬೆಸ್ಟ್ ಬ್ಯಾಟಿಂಗ್ ಕಾಂಬಿನೇಷನ್. ಆಮೇಲೆ ಏನು ನನಗೊಂದು ಸ್ವಲ್ಪ ಅನ್ನಿಸ್ತಾ ಇದೆ, ನಮ್ಮ ಇಂಪ್ಯಾಕ್ಟ್ ಪ್ಲೇಯರ್ ನಾಳೆ ಸಹ ರೊಮೇರಿಯೋ ಶೆಪರ್ಡ್ ಅವ್ರು ಏನಾದ್ರು ಒಂದು ಇದು ಮಾಡಿ ಗೆಲ್ಸೋ ಚಾನ್ಸ್ ಇದೆ ಅಂತ ಅನ್ಸುತ್ತೆ. ನೋಡೋಣ ನಾಳೆ ಸರ್ ರೊಮೇರಿಯೋ ಶೆಪರ್ಡ್ ಇದ್ರೆ ಡೆಫಿನೆಟ್ಲಿ ನಾವು ಗೆದ್ದೇ ಗೆಲ್ತೀವಿ. ಥ್ಯಾಂಕ್ ಯು. ಕೃಷ್ಣ ಅವರೇ. ಜೈ ಶ್ರೀರಾಮ್, ಜೈ RCB. ನಾವು ಚೆನ್ನೈಲಿದ್ರು ಕೂಡ ಪಕ್ಕ RCB ಸಪೋರ್ಟರು. ಸೊ ನನ್ನ ಪ್ರಕಾರ ಐ ಗೋ ಮೋರ್ ಬೈ ದಿ ಸ್ಟ್ಯಾಟಿಸ್ಟಿಕ್ಸ್. ಲಾಸ್ಟ್ 8 years ತಗೊಂಡ್ರೆ ಯಾರು ಕ್ವಾಲಿಫೈಯರ್ ಗೆದ್ದಿದ್ದಾರೋ ದೇ ಹ್ಯಾವ್ ವೆಂಟ್ ಆನ್ ಇನ್ ದಿ ಕೌಂಟ್. ಆದ್ರಿಂದ 9th ಟೈಮ್ ಐ ಡೋಂಟ್ ಥಿಂಕ್ ದ ಟ್ರೆಂಡ್ ಶುಡ್ ಚೇಂಜ್. ಇದು ನಂಬರ್ 1. ಆ್ಯಂಡ್ ಎರಡನೇದು ವುಮೆನ್ಸ್ IPL ತಗೊಂಡ್ರೆ 2 times our women's team has won. So now it is return for men's team to do it. So that's why there is a possibility that it's a 2-2. So ಹಾಗಾಗಿ RCBಗೆ ಚಾನ್ಸಸ್ ಆರ್ ಮೋರ್. ಸೊ ಹ್ಯಾವಿಂಗ್ ಸೆಡ್ ದಟ್, ಈಗ ಹೋಮ್ ಗ್ರೌಂಡು ಗುಜರಾತ್ ಅಂತ ಹೇಳಿದ್ವಿ. ಯಾವ ಗುಜರಾತ್ ಪ್ಲೇಯರು GTನಲ್ಲಿ ಇಲ್ಲ ಹೇಳಬೇಕು. ಸೊ ಇರೋ ಒಬ್ಬನೇ ಒಬ್ಬ RCB ಸೈಡಲ್ಲಿ ಇರೋನು, ಅವನ ಹೆಸರು ಮೃಣಾಲ್ ಪಾಂಡ್ಯ. ಈಸ್ ಅ ಲೋಕಲ್ ಪ್ಲೇಯರ್. ಆದ್ರಿಂದ ಆ ಅಡ್ವಾಂಟೇಜ್ RCBಗೆ ಜಾಸ್ತಿ ಇದೆ. ಆ್ಯಂಡ್ ಹ್ಯಾವಿಂಗ್ ಸೆಡ್ ದಟ್, ಇವರು ವಾಟ್ ದೇ ಹ್ಯಾವ್ ಟು ಅಡಾಪ್ಟ್ ಇಸ್ ಎ ಗೌತಮ್ ಗಂಭೀರ್ ಮಾಡಲ್ ಆಫ್ 250 score in a T20, irrespective of whether they lose or they win the task. So if they have to bat first ಅಂದ್ರೆ 250 must be a minimum score to do it. So irrespective of whatever may be the due, etc., the hard length, you heard from the Shepherd, hard length bowling will definitely help tomorrow. And Kunal Pandya or street smartness, knowing about the pitch conditions or the ground conditions, advantage ಇದೆ. ಆದ್ರಿಂದ I expect probably not Patidar, not Kohli, not Padikkal, but there must be other 2 guys who will definitely play tomorrow. Maybe it could be Kunal Pandya himself playing the man of the match. The possibility there. So having said that, at least 70%, I still see RCB has a chance to do. Good luck RCB. Thank you. ಕೃಣಾಲ್ ಪಾಂಡ್ಯ ಲಾಸ್ಟ್ ಫೈನಲ್ಸ್ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿದ್ರು. ಸೊ ದಟ್ಸ್ ವೆರಿ ಗುಡ್. 2 ಸಲ ಮ್ಯಾಚ್ ಮ್ಯಾಚ್. ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಆಲ್ರೌಂಡರ್ ನರಸಿಂಹನ್ ಅವರೇ ಹೇಳ್ತೀರಾ? Thank you so much. First, Jai RCB. Eventually, ಎಲ್ಲರೂ ಬ್ಯಾಟಿಂಗ್ ಸ್ಕ್ವಾಡ್ ಬಗ್ಗೆ ಮಾತಾಡಿದ್ರು. ನಾನು
ಕೋಚಿಂಗ್ ಟೆಕ್ಕಿಂದ ಇದ್ರ ಬಗ್ಗೆ ಆಬ್ವಿಯಸ್ಲಿ ಇಲ್ಲಿ ಹೇಳಲೇಬೇಕು. ಆ್ಯಂಡಿ ಫ್ಲಾರ್ ಆ್ಯಂಡ್ ಅಜೇಶ್ ಕಾರ್ತಿಕ್ ಇಬ್ಬರು ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಟು ದಿಸ್ ಟೀಮ್ ಫ್ಯಾಂಟಾಸ್ಟಿಕಲಿ. ಇನ್ಫ್ಯಾಕ್ಟ್ ನಮ್ಮ ಟೀಮ್ನಲ್ಲಿ ಈ ಸ್ಪಿರಿಟ್ ಬರೋದಕ್ಕೆ ಅವರೇ ತುಂಬ ಪ್ರೈಮರಿ ರೀಸನ್ಸ್. ಆ್ಯಂಡ್ ಬ್ಯಾಟಿಂಗ್ ಸ್ಟ್ರೆಂತ್ ಬಗ್ಗೆ ನಾವು ತುಂಬ ಮಾತಾಡ್ತಾನೆ ಇದ್ದೀವಿ, ಬಟ್ ಬೌಲಿಂಗ್ ಸ್ಟ್ರೆಂತ್ ಇವೆನ್ಚುಲಿ ಈಕ್ವಲಿ ಗುಡ್. ನಮ್ಮ ಹೇಸಲ್ವುಡ್ ಆಗಲಿ, ಭುವನೇಶ್ವರ್ ಕುಮಾರ್ ಆಗಲಿ, ಆ್ಯಂಡ್ ಬೌನ್ಸರ್ ಸ್ಪೆಷಲಿಸ್ಟ್ ಕೃಣಾಲ್ ಪಾಂಡ್ಯ, ಯಾರು ಹೈಯೆಸ್ಟ್ ಬೌನ್ಸರ್ಸ್ ಈ ಸತಿ ಹಾಕಿದ್ದಾರೆ ಅಂದರೆ ಐ ಥಿಂಕ್ ಸೆಕೆಂಡ್ ಥರ್ಡ್ ಅಲ್ಲಿ ಬರ್ಬೋದು. ಫಸ್ಟ್ ಕೃಣಾಲ್ ಪಾಂಡ್ಯ ನಾಳೆ ಹ್ಯಾವ್ ಲಾರ್ಜ್ ರೀಸನ್ ಟು ಪ್ಲೇ ಆ್ಯಂಡ್ ಕಾಂಟ್ರಿಬ್ಯೂಟ್ ಆಲ್ಸೋ. ಹಾಗಾಗಿ ನನ್ನ ಪ್ರಕಾರ RCB ಹ್ಯಾಸ್ ಅ ಲಾರ್ಜ್ ಅಮೌಂಟ್ ಆಫ್ ಚಾನ್ಸ್. GT-ನಲ್ಲಿ ಆಬ್ವಿಯಸ್ಲಿ ಅವರ ಬ್ಯಾಟಿಂಗ್ ತುಂಬ ಸ್ಟ್ರಾಂಗ್ ಇದೆ. ನಿನ್ನೆನೂ ಗಿಲ್ 100 ಆಡ್ ರನ್ಸ್ ಹೊಡೆದಿದ್ದಾರೆ. ಆ್ಯಂಡ್ ಅವ್ರ ಓಪನಿಂಗ್ ಪಾರ್ಟ್ನರ್ಶಿಪ್ಸ್ ತುಂಬ ಚೆನ್ನಾಗಿ ಇದೆ. ಸೊ ಆ ಪಾರ್ಟ್ನರ್ಶಿಪ್ನ ತುಂಬ ಕೀ. ಪ್ರೈಮರಿಲಿ ನಮ್ಮ IPL ಅಲ್ಲಿ ರೀಸೆಂಟ್ ಟೈಮ್ಸ್ ನೋಡಿದ್ರೆ ಮೋಸ್ಟ್ ಆಫ್ ದ ಟೀಮ್ಸ್ ಹ್ಯಾವ್ ಡ್ರಾಪ್ಡ್ ಅ ಲಾಟ್ ಆಫ್ ಕ್ಯಾಚಸ್. ಕೈ ಪೂರ ಕ್ಯಾಚಸ್ ಬಿಟ್ಟಿದ್ದಾರೆ, ಜಡ್ಜ್ಮೆಂಟ್ ಹಿಂದೆ ಕ್ಯಾಚಸ್ ಡ್ರಾಪ್ ಆಗಿದೆ. ಸೊ ಈ ತರಹ ಸಿಡ್ನಿ ಮಿಸ್ಟೇಕ್ಸ್ ಮಾಡಿದೆ. ಫೇರ್ ಕ್ರಿಕೆಟ್ ಆಡಿ ಲೆಂತ್ ಬಾಲ್ಸ್, ಲೈನ್ ಅಂಡ್ ಲೆಂತ್ ಸರಿಯಾಗಿ ರಿಟೈನ್ ಮಾಡ್ತಾರೆ. ಐ ಥಿಂಕ್ ತುಂಬ ಡಿಫಿಕಲ್ಟ್ ಸ್ಟೋರಿ ಏನಲ್ಲ. ಐ ಥಿಂಕ್ ಇಟ್ಸ್ ಅ ವೆರಿ ಸಿಂಪಲ್ ಸ್ಟೋರಿ. ಪ್ಲೇ ವೆಲ್, ಗುಡ್ ಫೀಲ್ಡಿಂಗ್, ಗುಡ್ ಬೌಲಿಂಗ್, ಬ್ಯಾಟಿಂಗ್ ಇವೆನ್ಚುಲಿ ನಮ್ಮ ಹತ್ರ ಚೆನ್ನಾಗಿದೆ. ಇನ್ನೊಂದು ವಿಚಾರ ಹೇಳಬೇಕು ಅಂದರೆ, ಮೊದಲೆಲ್ಲ ನಾವು IPL ಶುರುವಾದಾಗ ಸುಮಾರು ಒಂದು 150 ಟಾರ್ಗೆಟ್ ಕೊಟ್ಟರೆ ಅದು ದೊಡ್ಡ ಸ್ಕೋರ್ ಅಂತ ಇದ್ರು. ಆಮೇಲೆ ಅದು ಇನ್ಕ್ರೀಸ್ 180, ಇವಾಗ 200, ಇವಾಗ 250 ಹೊಡೆದು ಅದನ್ನ ಚೇಸ್ ಮಾಡುವಂಥ ಬ್ಯಾಟ್ಸ್ಮನ್ಗಳಿದ್ರೆ ನಾನು ಏನೇ ನಮ್ಮ ಪಾಪ ನನ್ನ ಕರಡೆ ಬಂದು ನಮ್ಮ ಬೋಲರು ಪಾಪ ಯಾಕೆ ಈ ಥರ ಬೆಂಬಲಿಸ್ಕೊಡ್ತಾರೆ ಅನ್ನೋದು. ಮತ್ತು ಗ್ರೌಂಡೇ ಚಿಕ್ಕದು, ಆಗ 6 ಹೊಡೆಯೋದು ಗ್ರೌಂಡ್ ಇದನ್ನು ಬೌಂಡರಿ ಚಿಕ್ಕದು ಮಾಡಿದ್ರೆ ಏನೋ ತುಂಬ ಸಂದೇಹ ಬರುತ್ತೆ. ಆ ಥರ ಮಾಡಿರ್ಲಿಕ್ಕಿಲ್ಲ. ಯಾಕಂದರೆ ಎಲ್ಲ ಸ್ಟ್ಯಾಂಡರ್ಡ್ ಆದ್ದರಿಂದ ತಮ್ಮ ಪ್ರತಿಭೆನ ಉಪಯೋಗಿಸಿ ಕರೆಕ್ಟಾಗಿ ಲೆಕ್ಕಕ್ಕೆ ಹಾಕಿಕೊಂಡ್ರೆ ಸೊ ಅದು ಅವ್ರಿಗೂ ಒಂದು ರೀತಿಯ ಮಾನಸಿಕವಾಗಿ ಅವ್ರಿಗೂ ಒಂಥರ ಧೈರ್ಯ ಬರುತ್ತೆ ಅಂತ ನನ್ನ ಅನಿಸಿಕೆಯಿಂದ ನಾನಿಲ್ಲಿ ವ್ಯಕ್ತಪಡಿಸಿದ್ದೀನಿ. ನಂದು ಒಂದೇ ಒಂದು ಪಾಯಿಂಟ್ RCB ಇನ್ನೊಂದು ಅಡ್ವಾಂಟೇಜ್ ಏನಿದೆ ಅಂದ್ರೆ, ಗುಜರಾತ್ ಇಬ್ಬರು ಓಪನರ್ಸ್ ಆಡಿದಾರೆ ಬಿಟ್ರೆ ಅಥವಾ 3 ಜನ ಬಿಟ್ರೆ ನೋ ಅದರ್ ಬ್ಯಾಟ್ಸ್ಮನ್, ಯಾಕಂದ್ರೆ ಎಕ್ಸ್ಪೋಜರ್ ಆಗಿಲ್ಲ. ಎಕ್ಸಾಕ್ಟ್ಲಿ ವಾಟ್ ಹ್ಯಾಪನ್ ಇನ್ ಕ್ವಾಲಿಫೈರ್ 1 ಆಲ್ಸೋ. ನಾಳೆ ಸ್ಟ್ರಾಟಜಿ ಫಸ್ಟ್ ದಿಸ್ 3 ವಿಕೆಟ್ಸ್ ದೇ ಗೆಟ್. ಹೇಸಲ್ವುಡ್ ಆಗಲಿ ಇವನಾಗಲಿ ಯಾರಾಗಲೂ ಹೆಂಗಾದ್ರೂ ಸರಿ, ಬಟ್ ದೇ ಹ್ಯಾವ್ ಟು ಗೆಟ್ ದಿಸ್ 3 ಫೆಲೋಸ್ ಔಟ್. ಅವಾಗ ಈವನ್ 100-200 ದೇ ಕ್ಯಾನ್ ಡಿಫೆಂಡ್. ಒಂದು ಪಾಯಿಂಟ್ ಇದೆ, ಹೇಸಲ್ವುಡ್ ಯಾವ್ಯಾವ ಇಂಟರ್ನ್ಯಾಷನಲ್ ಅಥವಾ ನ್ಯಾಷನಲ್ ಫೈನಲ್ಸ್ ಅಲ್ಲಿ ಬಂದಿತ್ತು ಗೆದ್ದಿದ್ದಾರೆ. ಹೇಸಲ್ವುಡ್ ಇದ್ದಾನೆ, ಎಲ್ಲೆಲ್ಲಿ ಹೇಸಲ್ವುಡ್ ಫೈನಲ್ ಅಲ್ಲಿ ಇದ್ದಾನೋ IPL ಇಂತಹ ಒಂದು ದೊಡ್ಡ ಟೀಮೇ ಇವತ್ತು ಬ್ಲೂಲೆಸ್ ಇನ್ಸ್ಯಾನಿಟಿಗೆ ಮಾತಾಡಿದೆ. ಎಲ್ರಿಗೂ ಧನ್ಯವಾದಗಳು. ಹಾಗೆ ಕ್ಯಾಮ್ರಾ ಮೆನ್ ಅಲ್ಲ, ಕ್ಯಾಮ್ರಾ ವುಮೆನ್ ಆಗಿ ಅಭಿಶ್ರುತ ಅವರು ಈ ವಿಡಿಯೋ ತೆಗೆದಿರೋದಕ್ಕೆ ಧನ್ಯವಾದಗಳು. ಹೇಳಿ ಮುಗಿಸೋಣ.